ರಾಗಿ ಹುರುಳಿ ಒಕ್ಕಣೆ ಮಾಡಲು ರೈತರು ರಸ್ತೆಗೆ ಇಳಿದಿದ್ದಾರೆ. ರಸ್ತೆಯ ಕಣವನ್ನಾಗಿ ಮಾಡಿಕೊಂಡ ರೈತರಿಂದ ವಾಹನ ಸವಾರರಿಗೆ ತೊಂದರೆಯಾಗಿದ್ದು, ಅನೇಕ ದೂರುಗಳು ಪೊಲೀಸ್ ಇಲಾಖೆಗೆ ಬಂದಿದ್ದು, ಪೊಲೀಸರು ಒಕ್ಕಣೆ ಮಾಡುವ ರೈತರಿಗೆ ಅಪಾಯದ ಎಚ್ಚರಿಕೆ ನೀಡಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯಿಸಿದ ಕುರುಬೂರು ಶಾಂತಕುಮಾರ್ ನೇತೃತ್ವದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತಹಳ್ಳಿ ದೇವರಾಜ್ ಮಾತನಾಡಿ, ಇದಕ್ಕೆ ಮೂಲ ಕಾರಣ ಸರ್ಕಾರ ರೈತರಿಗೆ ಒಕ್ಕಣೆ ಕಣ ಮಾಡುವಲ್ಲಿ ವಿಫಲವಾಗಿದ್ದು, ಶೀಘ್ರವೇ ಕಣಗಳ ನಿರ್ಮಾಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ರೈತರು ಮತ್ತು ವಾಹನ ಸವಾರರ ನಡುವೆ ಇರುವ ಘರ್ಷಣೆಯನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಕ್ಕಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಏನಿವತ್ತು ಒಕ್ಕಣೆ ಮಾಡ್ತಕ್ಕಂಥ ರೈತರ ಜಮೀನಿನಲ್ಲಿ ಭಾಳಷ್ಟು ಈ ಬಾರಿ ಮಳೆ ಆದದ್ರಿಂದ ನಾಲೆಗಳಲ್ಲಿ ಸಂಪೂರ್ಣ ನೀರು ಹರಿತಾ ಇರೋದ್ರಿಂದ ಒಕ್ಕಣೆ ಮಾಡೋದೇ ಭಾಳ ಕಷ್ಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ ರೈತರು ಒಕ್ಕಣೆ ಮಾಡಿಕೆ ರೈತರ ಜಮೀನಿನಲ್ಲಿ ಸಾಧ್ಯವಾಗದೆ ರಸ್ತೆಗಳಿಗೆ ಬರ್ತಾಯಿದ್ದಾರೆ. ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಏನು ಲಾರಿಗಳಿರ್ಬೋದು, ಬಸ್ಗಳಿರ್ಬೋದು, ದ್ವಿಚಕ್ರ ವಾಹನಗಳಿರ್ಬೋದು, ಕಾರುಗಳಿರ್ಬೋದು, ಯಾವ ರೀತಿ ಸಂಚಾರ ಮಾಡಬೇಕು? ರೈತರನ್ನ ಏನು ಒಂದು ಸುವ್ಯವಸ್ಥೆ ಮಾಡ್ತಕ್ಕಂಥ ನಾವು ಆಯ್ಕೆ ಮಾಡಿದಂಥ ಸರ್ಕಾರ, ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಮತ್ತು ಏನು ಜಿಲ್ಲಾ ಪಂಚಾಯತಿಗಳಿರ್ಬೋದು, ಏನು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಏನು ಜಮೀನುಗಳಲ್ಲಿ ಒಕ್ಕಣೆ ಕಣನ ನಿರ್ಮಾಣ ಮಾಡಬೇಕಾಗಿತ್ತು. ಇವರು ಒಕ್ಕಣೆ ಮಾಡ್ತಕ್ಕಂಥ ಕಣಗಳನ್ನ ನಿರ್ಮಾಣ ಮಾಡ್ದೇ ರೈತರು ಒಕ್ಕಣೆ ಮಾಡಬೇಕಾದ್ರೆ ಭಾಳ ಕಷ್ಟದಿಂದ ರಸ್ತೆ ಬದಿಗೆ ಬಂದಿದ್ದಾರೆ. ರಸ್ತೆಗಳಲ್ಲಿ ಆಗ್ತಕ್ಕಂಥ ಅಪಘಾತಗಳಿಗೆ, ಸಾವುಗಳಿಗೆ ಯಾರು ಹೊಣೆ? ರೈತರಂತೂ ಹೊಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸರ್ಕಾರಗಳು ಮಾಡಿರ್ತಕ್ಕಂಥ ಇಬ್ಬಂದಿ ನೀತಿಯ ನಿಯಮಗಳು, ನೀತಿಗಳಿಂದ ರೈತರು ಇವತ್ತು ಒಕ್ಕಣೆ ಮಾಡಲಿಕ್ಕೆ ಭಾಳ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿರ್ತಂಥ ಬೆಳೆಗಳನ್ನ ಉಳಿಸ್ಕೊಂಡು ಅವರು ಮಾರಾಟ ಮಾಡಿ ಮತ್ತು ಅವರ ಜೀವನ ನಿರ್ವಹಣೆ ಮಾಡಬೇಕಾಗಿದೆ, ಮತ್ತು ಮಾಡಿರ್ತಕ್ಕಂಥ ಸಾಲ ತೀರಿಸಬೇಕಾಗಿದೆ. ಅದಕ್ಕಾಗಿ ಒಂದು ಸುಸಜ್ಜಿತ ಏನು ಒಕ್ಕಣೆ ಮಾಡ್ತಕ್ಕಂಥ ಕಣಗಳು ಇಲ್ಲದೆ ಇರೋದ್ರಿಂದ ರಸ್ತೆಗೆ ಬಂದಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಏನು ಒಂದು ಜಿಲ್ಲಾಡಳಿತ ಇದೆ, ಜಿಲ್ಲಾ ಮಂತ್ರಿಗಳಿದ್ದಾರೆ, ಈ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಯಾಕೆಂದರೆ ಇವರೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥ ರೈತರ ಮಕ್ಕಳುಗಳು. ಇವ್ರಿಗೆ ರೈತರ ಕಷ್ಟ ಏನು ಅರಿವಾಗ್ತಾ ಇಲ್ವಾ? ರೈತರು ಯಾವ ರೀತಿ ಒಕ್ಕಣೆ ಮಾಡಬೇಕು? ಏನು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳನ್ನ ರಕ್ಷಣೆ ಮಾಡಿ, ಆ ಬೆಳೆದಂಥ ಭತ್ತನ, ರಾಗಿನ, ಜೋಳನ ಸುಸಜ್ಜಿತವಾಗಿ ಒಕ್ಕಣೆ ಮಾಡಿ, ಸಂಗ್ರಹ ಮಾಡಿ, ರಕ್ಷಣೆ ಮಾಡೋದ್ರಿಂದ ತಾನೇ ಈ ಭೂಮಿ ಮೇಲಿರ್ತಕ್ಕಂಥ 140 ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೆ ತಿನ್ನಲಿಕ್ಕೆ ಸಾಧ್ಯ ಆಗೋದು. ಯಾಕೆಂದರೆ ಸರ್ಕಾರಗಳು ಈಗಲಾರು ಎಚ್ಚೆತ್ತುಕೋಬೇಕು. ಏನು ರೈತರಿಗೆ ಎಲ್ಲೆಲ್ಲಿ ಯಾವುದೇ ಗ್ರಾಮ ಇರಲಿ, ಯಾವುದೇ ಜಿಲ್ಲೆ ಆಗಲಿ, ಆ ಬೆಳೆದಿರ್ತಂಥ ಬೆಳೆಗಳನ್ನ ಒಕ್ಕಣೆ ಮಾಡಿ ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಬೇಕು. ಇಲ್ಲ ಅಂತೇಳಿದ್ರೆ ರಸ್ತೆಗಳಲ್ಲಿ ಬಂದು ಒಕ್ಕಣೆ ಮಾಡೋದ್ರಿಂದ ಅಪಘಾತಗಳಾಗ್ತಿದೆ. ಈ ಅಪಘಾತಗಳಿಂದ ಆಗ್ತಕ್ಕಂಥ ಸಾವು ನೋವುಗಳಿಗೆ ಸರ್ಕಾರನೇ ಹೊಣೆ ಆಗಲಿಕ್ಕೆ ನಾನು ಅವರೇ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯೋಚನೆ ಮಾಡಬೇಕು. ಏನು ಈ ಸರ್ಕಾರ ರೈತ ದೇಶದ ಬೆನ್ನೆಲುಬು, ರೈತ ಈ ದೇಶದ ಅನ್ನದಾತ ಅಂತ ಹೇಳ್ತಾರೆ. ರೈತರನ್ನ ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಯಾಕೆ ಕಣ ಮಾಡಲಿಕ್ಕೆ ಅವ್ರಿಗೆ ಕಷ್ಟ? ಕಣ ಮಾಡಿದ್ದಿದ್ರೆ ಅವರು ಒಂದು ಒಕ್ಕಣೆ ಮಾಡ್ತಿದ್ರು ಜಮೀನುಗಳಲ್ಲಿ. ಜಮೀನಿನಲ್ಲೇ ನೋಡಿ, ಏನು ಸರ್ಕಾರಿ ಜಮೀನುಗಳಿದೆ, ಬೀಳುಗಳಿದೆ, ಅಂಥ ಕಡೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ, ಈ ರೈತರಿಗೆ ರಸ್ತೆ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಯಾವ ರೀತಿ ಒಕ್ಕಣೆ ಮಾಡಬೇಕು? ರೈತರಿಗೆ ಅನುಕೂಲ ಆಗ್ತಕ್ಕಂಥ ಜಾಗದಲ್ಲಿ ಒಕ್ಕಣೆ ಮಾಡಲಿಕ್ಕೆ ಒಕ್ಕಣೆ ಕಣದ ಕೇಂದ್ರಗಳನ್ನು ಮಾಡಬೇಕು ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಇದೇ ರೀತಿ ಮುಂದುವರೆದ್ರೆ ರೈತರ ಜೊತೆ ಒಗ್ಗೂಡಿ ನಮ್ಮ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಉಗ್ರ ಹೋರಾಟನ ಮಾಡಿ ಕಣಗಳನ್ನ ಮಾಡಿಸುವಂಥ ಕೆಲಸನ ಮಾಡಬೇಕಾಗ್ತದೆ. ಇದರ ಜವಾಬ್ದಾರಿ ಸರ್ಕಾರದ್ದಿರುತ್ತೆ, ಮತ್ತು ಜಿಲ್ಲಾಡಳಿತದಲ್ಲಿ ಇರುತ್ತೆ, ಜಿಲ್ಲಾ ಪಂಚಾಯತಿಯವ್ರದ್ದಿರುತ್ತೆ. ಯಾಕೆ ಇವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ? ಆ ದೃಷ್ಟಿಯಿಂದ ಈ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಕ್ಷಣವೇ ಮುಂದಿನ ದಿನಗಳಲ್ಲಿ ಒಕ್ಕಣೆ ಕೇಂದ್ರಗಳನ್ನ, ಒಕ್ಕಣೆ ಮಾಡ್ತಕ್ಕಂಥ ಸ್ಥಳಗಳನ್ನ ಗುರುತು ಮಾಡಿ ಆ ಒಂದು ವ್ಯವಸ್ಥೆನ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಲ್ಲ ಅಂದರೆ ಇದನ್ನು ನೋಡಿ ಅವರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಅವರಿಗೆ ತಕ್ಕನಾದ ಪಾಠನ ಕಲಿಸಿ ರೈತರಿಗೆ ಒಕ್ಕಣೆ ಮಾಡ್ತಕ್ಕಂಥ ಒಕ್ಕಣೆ ಕೇಂದ್ರಗಳನ್ನ ಮಾಡಿಸ್ಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅತ್ತಹಳ್ಳಿ ದೇವರಾಜ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ.